ಹೇಳ್ಕೊತ 20 ವರ್ಷ ಹೇಳ್ಕೊತ ಹೊಂಟಾರ್ರಿ. ಈಗ ಹೇಳ್ಕೊತ ಹೊಂಟ ಇಲ್ಲ ಮತ್ತೀಗ ಹೊಳೆ ನೋಡ್ಬೇಕು ಗಾಡಿ ಹುಣ್ಣೇಬೇಕು ಹೋಗೋಣ ಈಗ ಅಭಿವೃದ್ಧಿ ಇಲ್ಲದೆ ಲಕ್ಷ ಲಕ್ಷ ಹಣ, ಶೌಚಾಲಯಕ್ಕಾಗಿ ಸಾರ್ವಜನಿಕರಿಂದ ಪರದಾಟ. ಅಧ್ಯಕ್ಷರು ಆಚೆ ಕಡೆ, ಅಭಿವೃದ್ಧಿ ಅಧಿಕಾರಿ ಮನೆ ಕಡೆ. ಕಚ್ಚಾ ಚರಂಡಿಯೂ ಇಲ್ಲ, ಸ್ಮಶಾನ ಅಭಿವೃದ್ಧಿ ಕೂಡ ಇಲ್ಲ. ಚೀಮಾರಿ ಹಾಕುತ್ತಿರುವ ಗ್ರಾಮಸ್ಥರು. ನಮ್ಮ ಊರಿಗೆ ಮೂಲಭೂತ ಬಸ್ ಸ್ಟಾಪ್ ಇಲ್ಲ, ಬರ್ಬೇಕ್ರಿ. ಮತ್ತ ಟಾಯ್ಲೆಟ್ ಇಲ್ಲ, ಲೇಡೀಸ್ ಜೆಂಟ್ಸ್ ಸಂಡಾಸ್ಗಳಿಲ್ಲ. ಈಗ ನಾವು ಹೊಲಕ್ ಹೋಗೋ ಹಾದಿ ಮೇಲೆ ಉಚ್ಚ ಎರಡು ಕಡೆ ಹಾದಿ ಮೇಲೆ ಮಾಡ್ಲಾ ಆಯ್ತು ಮಂದಿ. ಅದಕ್ಕೆ ಹೆಂಗ್ ಮಾಡಿದ್ರ ಮೂಲಭೂತ ಸೌಕರ್ಯ ಇಲ್ಲ ನಮ್ಮ ಊರಿಗೆ. ಇಂಪ್ರೂವ್ಮೆಂಟ್ ಹೆಂಗ ಆಯ್ತು ಊರ ಬರೀ ಮನಿ ಆತು. ಈಗ ಈ ಪಾಪ 10 ಮನುಷ್ಯ ಹೊಳಿಗೆ ಅವ್ನ ಮೋಟ್ರ್ ಐತಿ, ಅವ್ನು ಹೋಗೋದ್ ಹಂಗ ಹೋಗ್ತಾನ ಸಾಹೇಬ್ರ ನೋಡೋಣ. ಈಚ ಕಡೆನೂ ಕಂಟಿ ಬಂದೈತ್ರಿ, ಈ ಕಡೆ ಕಂಟಿ ಐತ್ರಿ. ಒಟ್ಟೆ ಮುಖ್ಯ ಹೊಳಿ ಆದ್ರಿ ಹೆಣ್ಮಕ್ಳ ಈಗ ಈಚ ಕಡೆ ಮಕ್ಕಳ ಕಂಟಿ ಐತ್ರಿ. ಮುಳ್ಳು ಕೊಂಗಾರ ಈಚ ಕಡೆ ಯಾರ್ ಬೇಕಾದ್ರೂ ಕೇಳ್ಬೇಕ್ರೆ ಆ ಕಂಟಿ ಈ ಕಂಟಿ ಕೂಡೈತಿ. ಹಾಯವ್ರ ಎಲ್ಲಿ ನಾಳೆ ಹೊಳೆ ದಂಡ ಮೋಟ್ರ್ ಪಟ್ಟ ತಾವ್ರ ಎಲ್ಲಿ ಇದೇ ಮಾಡೋದು ನಮ್ಗೆ ಹೇಳ್ರಿ. ಹೋಗಿ ಹೆಂಗ ಇದೊಂದ್ರಿ ಮತ್ತೆ ಸ್ವಚ್ಛಂದ್ರ ಎರಡು ಅಂದ್ರೆ ನೀವು ಮಾಡ್ರಿ ಅಂತಂದ್ರೆ ಯಾವ್ರಿ ಅವ್ರು ಹೇಳ್ಕೊತ 20 ವರ್ಷ ಹೇಳ್ಕೊತ ಹೊಂಟಾರ್ರಿ. ಈಗ ಹೇಳ್ಕೊತ ಹೊಂಟ ಇಲ್ಲ ಮತ್ತೀಗ ಈಗ ಅಲ್ಲಿ ನಮ್ದಲ್ಲಿ ಇದೈತ್ರಿ ಟಾಕಿ, ನೀರಿನ ಟಾಕಿ ಸದ ಹೋಗಿ ನಡಿಬೇಕ್ರೆ ಸದಾ ಹೆಂಗ್ ಪಂಚ ನೋಡ್ತಾರೋ ಹೋಗ್ತಾರೋ ಎಲ್ಲಾ ಚುಕ್ಕ ಬಿದ್ರೆ ಮನೆಗಳ ಮೇಲೆ ಬಿದ್ರೆ ಮನೆ ಸತ್ಯನಾಶ ಆಗಿ ಹೋಗತ್ರಿ. ಅಲ್ಲಿ ಬಾಬ್ಸೆಟ್ಗಳು ಐತ್ರಿ, ಟಾಕಿ ನೀರಿನ ಟಾಕಿ ಐತ್ರಿ. ಅದೊಂದ್ರಿ ಶೌಚಾಲಯ ಒಂದ ಹೊಳೆ ಆಯ್ತು ಒಂದ 3 ದಗನ ಮಾಡ್ರಿ. ನಾವು ಉಳ್ದಂತ ಕೂತಾರ ನಮ್ಗೆ ಯಾವ ವಾರ್ಡ್ದಾಗ ಯಾವ ಮೆಂಬರ್ ಆಯ್ಕೆ ಮಾಡ್ತಾರಲ್ಲ, ಜನ ಏನ್ ಕೆಲಸ ಕಾಮಗಾರಿ ಹೇಳ್ತಾರ ಅದ ಠರಾವ್ ಆಗ್ಬೇಕ್ರಿ. ಅಂದಾಗ ಏನ್ರಿ ಬದಲಾವಣೆ ಬರ್ತೈತ್ರಿ. ಮತ್ರಿ ಎಜುಕೇಟೆಡ್ ಪರ್ಸನ್ ಬಂದ್ರ ಬದಲಾವಣೆ ಬರಕ್ ಸಾಧ್ಯ ಐತ್ರಿ. ಮತ್ತ ನಿಸ್ವಾರ್ಥ ಸೇವೆ ಮಾಡ್ಬೇಕ್ರಿ ಅವ್ರು. ಈಗ ಗ್ರಾಮ ಪಂಚಾಯತ್ ಕೇಳಿದ್ರಿ, ಅವ್ರ ವಿರೋಧ ಪಕ್ಷ ಅವ್ರ ಮಾಡ್ಬಾರ್ತ, ಇವ್ರು ಸೈ ಮಾಡ್ಬಾರ್ತ, ಇವ್ರು ಮಾಡ್ತಾವ್ರ. ಅವ್ರ ಕಚ್ಚಾಟದಾಗ ನಿಮ್ ಗ್ರಾಮ ಬಡವಾಗ ಐತ್ರಿ. ಬಡವ ಅಲ್ರಿ, ಅನುದಾನ ಏನೂ ಇಲ್ಲ, ಇಂಪ್ರೂವ್ಮೆಂಟ್ ಏನೂ ಇಲ್ರಿ. ಮೂಲಭೂತ ಸೌಕರ್ಯ ಏನ್ರಿ? ಬಸ್ ಸ್ಟಾಪ್ ಬೇಕ ಊರಿಗೆ, ಬಸ್ ಸ್ಟಾಪ್ ಅಲ್ಲಿ ನೋಡ್ರಿ. ಮತ್ತ ಟಾಯ್ಲೆಟ್ ಬೇಕು ಬೇಡ್ರಿ, ಟಾಯ್ಲೆಟ್ ಇಲ್ಲ ನೋಡ್ರಿ. ಮತ್ತ ಸಂಡಾಸ್ಗಳು ಯಾವಲ್ರಿ? ಒಂದ್ ಸಾರ್ವಜನಿಕ ಸಂಡಾಸ್ ಐತೆ ನೋಡ್ರಿ ಒಂದ್ರಿ. ಶೌಚಾಲಯ ಸ್ವಚ್ಛತಾ ಏನೂ ಇಲ್ರಿ. ಅದ ಅವ್ರ ಕಿಲಿಯಾಕೊಂಡ್ ಹೋಗ್ತಾರ ಇದಕ್ಕ ಪಂಚಾಯತಿ ಬಂದ್ ಮಾಡಿ ಹೋಗ್ರಿ. ಮತ್ತ ಶಾಂತಿಗ್ ಬಂದ್ ಹೆಣ್ಮಕ್ಳ ಅವ್ರ ಮಂದಿ ಬಂದ ಟಾಯ್ಲೆಟ್ ಕಿಲಿಗೆ ಹೋಗ್ರಿ. ಎಸ್ ಟಿ ಒಳಗ್ರಿ ಸಮುದಾಯ ಭವನಗಳು ಆಗಿಲ್ರಿ. ಅನುದಾನ ಬಿಡುಗಡೆ ಆಗೈತ್ರಿ. ಆ ಶಾಸಕರಿ 20 ಲಕ್ಷದ 2 ಭವನ ಕೊಟ್ಟಿರಿ ಮಾಂಗ ಸಮಾಜಕ್ರಿ ಮತ್ ನಮಗ್ರಿ. ಅವು ಭವನಗಳು ಆಗಿಲ್ರಿ. ಆಮೇಲೆ ಅಲ್ಲಿ RC ಸೆಂಟರ್ ರೀ 2005 ಫ್ಲಡ್ ಬಂದಾಗ್ರಿ 101 ಮನೆಗಳು ಅಲಾಟ್ಮೆಂಟ್ ಆಗ್ಯಾವ್ರಿ. ಅಲ್ಲಿ ಫಿಲ್ಟರ್ ಐತ್ರಿ, ಎಲ್ಲಾ ಐತ್ರಿ. ಆದ್ರ ನೀರಿನ ಸಮಸ್ಯೆ ಬಾಳ ಐತ್ರಿ. ಯಾವಾಗ ನೋಡಿದ್ರಿ ತಿಂಗಳದಾಗ 1-2-3 ಸಲ ನೀರ್ ಬರ್ತಾವ್ರಿ. ಉಳಿದ ಟೈಮ್ದಾಗ ಬರೀ ಲೀಕೇಜ್ ಆಗೈತಿ ಅಂತ ಹೇಳ್ತಾರ. ಮತ್ ಜನರು ಎಲ್ಲಾರಿ ರೈತರ ಹೊಲಗೊಟ್ಟು ಹೋಗಿ ನೀರ್ ತರ್ಲಾತಾರ್ರಿ. ಬರ್ತೈತ್ರಿ, ಬಟ್ ಆದ್ರ ಅದ ಸರಿಯಾಗಿ ಮುಟ್ಟುದಿಲ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಕೃಷ್ಣ ಕಿತ್ತೂರು ಗ್ರಾಮದ ಅಭಿವೃದ್ಧಿಯ ಕಹಾನಿ. ಇದರ ಸಂಪೂರ್ಣ ಸುದ್ದಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಪ್ರಥಮ ವರದಿ ನಿಮ್ಮದು, ಗರದಿ ನಮ್ಮದು.